ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೋಡಿ, ಒಂದ್ ಕಡೆ ಮಾಜಿ ಸಿಎಂಗಳು, ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕರ್ನಾಟಕದಲ್ಲಿ ತಾಲಿಬಾನ್ ಸರ್ಕಾರ ಇದೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಹದಗೆಟ್ಟಿದೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯದಲ್ಲಿ ಹಿಂದೂಗಳ ಜೀವಕ್ಕೆ ಬೆಲೆನೇ ಇಲ್ಲ ಅನ್ನುವಂತಾಗಿದೆ. ಈ ಸಂದರ್ಭದಲ್ಲಿ ಮತಾಂಧರು ಏನೇ ಮಾಡಿದ್ರು ಅವ್ರಿಗೆ ನೆರವು ಸಿಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅವರಿಗೆ ಭರವಸೆ ಕೊಟ್ಟಿದೆ. ಜೈ ಶ್ರೀರಾಮ್ ಅಂತಂದ್ರೆ ಹಲ್ಲೆ ಮಾಡ್ತಾ ಇದ್ದಾರೆ, ಹನುಮಾನ್ ಚಾಲಿಸ ಹಾಕಿದ್ರು ಹಲ್ಲೆ ಮಾಡ್ತಾರೆ, ಪಾಕ್ ಜಿಂದಾಬಾದ್ ಅಂತಂದ್ರೆ ಬಿರಿಯಾನಿ ಕೊಡ್ತಾರೆ, ಬಿರಿಯಾನಿ ಜೊತೆಗೆ ವಿಧಾನಸೌಧಕ್ಕೂ ಪಾಸ್ ಕೊಡ್ತಾರೆ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಆರ್ ಅಶೋಕ್. ರಾಜ್ಯದಲ್ಲಿ ಒಂದು ರೀತಿ ತಾಲಿಬಾನ್ ಸರ್ಕಾರ ಅಧಿಕಾರ ನಡೆಸ್ತಾ ಇದೆ. ಕಳೆದ 2-3 ತಿಂಗಳಿಂದ ರಾಜ್ಯದ ಕಾನೂನು ಸುವ್ಯವಸ್ಥೆ ಪೂರ್ತಿ ಹದಗೆಟ್ಟು ರಾಜ್ಯದ ಜನ ತಮ್ಮ ರಕ್ಷಣೆಯನ್ನ ತಾವೇ ಮಾಡ್ಕೊಬೇಕು ಅನ್ನೋ ಮನಸ್ಥಿತಿಗೆ ತಳ್ಳಿದಂತ ಈ ದುಷ್ಟ ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ಅಧಿಕಾರವನ್ನ ನಡೆಸ್ತಾ ಇದೆ. ಕಾಂಗ್ರೆಸ್ಸಿನ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ಗಾಳಿಗೆ ತೂರಿ ಇವತ್ತು ಅಮಾಯಕರ ಬಲಿಯನ್ನ ಆಗ್ತಾ ಇದೆ. ಹಿಂದೂಗಳ ರಕ್ತಕ್ಕೆ ಬೆಲೆ ಇಲ್ಲ. ಮತಾಂಧವಾದಿಗಳೇನಿದ್ದಾರೆ, ಮುಸ್ಲಿಂ ಮತಾಂಧವಾದಿಗಳು, ಅವ್ರಿಗೆ ಈ ಸರ್ಕಾರದಲ್ಲಿ ಬಹಳ ಗೌರವ. ಅವ್ರು ಏನು ಮಾಡಿದ್ರು ಕೂಡ ನಾವೇನು ಮಾಡಲ್ಲ ನೀವು ಅಂತೇಳಿ ಅವ್ರಿಗೆ ಒಂದು ಸ್ಪಷ್ಟವಾದಂಥ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ನೀವು ನಮ್ಮ ವೋಟ್ ಬ್ಯಾಂಕ್, ನೀವು ವೋಟ್ ಹಾಕಿದ್ರೆ ಸಾಕು, ನಾವು ನಿಮ್ಮ ಪೂರ್ತಿ ರಕ್ಷಣೆ ಮಾಡ್ತೀನಿ ಅಂತ ಹೇಳಿರೋದಕ್ಕೋಸ್ಕರ ಅವರೆಲ್ಲ ಮಚ್ಚು ಲಾಂಗಗಳನ್ನ ರಸ್ತೆಯಲ್ಲಿ ಜಳಪಿಸ್ತಾ ಇದ್ದಾರೆ. ಶ್ರೀರಾಮ್ ಜೈ ಅಂದ್ರೆ ಹಿಡ್ಕೊಂಡು ಬಡ್ದಾಕ್ಬಿಡ್ತಾರೆ. ಮೋದಿ ಬಗ್ಗೆ ಹಾಡಾಕ್ತೀನಿ ಅಂತ ಹೇಳಿದ್ರೆ ಹಿಡ್ಕೊಂಡೋಗಿ ಅವನ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ಅವನಿಗೆ ಹೊಡಿತಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ವಿಧಾನಸೌಧದಲ್ಲಿ ಅವರಿಗೆಲ್ಲ ಪಾಸ್ಗಳನ್ನ ಕೊಟ್ಟು ಕಾಂಗ್ರೆಸ್ ಅವರು ಬಿರಿಯಾನಿ ಪಾಸು ಎಲ್ಲ ಕೊಟ್ಟು, ಬಿರಿಯಾನಿ ಜೊತೆಗೆ ಪಾಸು ಫ್ರೀ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಇದೇ ರೀತಿಯಾಗಿ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮುಂದುವರಿಸ್ತಾ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಏನೇನು ಮಾಡ್ತು ಅಂತ ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ ಬಂತು ನಕ್ಸಲ್ ತಂತು, ಕಾಂಗ್ರೆಸ್ ಬಂತು ಟೆರರಿಸಂ ತಂತು, ಜೊತೆಗೆ ಕಾಂಗ್ರೆಸ್ ಬಂತು ಲವ್ ಜಿಹಾದ್ ತಂತು ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಆರ್ ಅಶೋಕ್. ಮುಕ್ತವಾಗಿ ಕೊಲೆಗಳಿಗೆ ಕಾಂಗ್ರೆಸ್ ಸರ್ಕಾರ ಒಂಥರ ಲೈಸೆನ್ಸ್ ಅನ್ನ ಕೊಟ್ಟಂತಾಗಿದೆ. ಬಾಂಬ್ ಸ್ಫೋಟಕ್ಕೂ ಕಾಂಗ್ರೆಸ್ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಮುಕ್ತ ಅವಕಾಶವನ್ನ ಕೊಟ್ಟಿದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹೊಸದಾಗಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ನಾನು ಅದಕ್ಕೆಲ್ಲ ಸ್ವಾಗತ ಮಾಡ್ತೀನಿ. ಇವರು ಹೊಸ ಗ್ಯಾರಂಟಿಗಳಿಗೆಲ್ಲ ನನ್ನ ಸ್ವಾಗತ. ಆ ಗ್ಯಾರಂಟಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಕಾಂಗ್ರೆಸ್ ಅವರಿಗೆ. ಕಾಂಗ್ರೆಸ್ ಬಂತು ನಕ್ಸಲ್ ತಂತು, ಕಾಂಗ್ರೆಸ್ ಬಂತು ನಕ್ಸಲ್ ತಂತು. ನಾವಿದ್ದಾಗ ಒಬ್ಬ ನಕ್ಸಲ್ಲು ಎಲ್ಲೂ ಪತ್ತೆ ಇರಲಿಲ್ಲ. ಈಗ ಮಲೆನಾಡು ಪ್ರದೇಶದಲ್ಲಿ ಚಿಕ್ಕಮಗಳೂರು ಎಲ್ಲ ಕಡೆ ನಕ್ಸಲ್ರ ಶುರುವಾಗಿದೆ, ಬೇಟೆ ಶುರುವಾಗಿದೆ. ಕಾಂಗ್ರೆಸ್ ಬಂತು ನಕ್ಸಲ್ ತಂತು, ಕಾಂಗ್ರೆಸ್ ಬಂತು ಟೆರರಿಸಂ ತಂತು, ಕಾಂಗ್ರೆಸ್ ಬಂತು ಲವ್ ಜಿಹಾದ್ ತಂತು, ಕಾಂಗ್ರೆಸ್ ಬಂತು ಹಿಂದೂಗಳ ಜೀವಕ್ಕೆ ಬೆಂಕಿ ಇಟ್ಟು, ಕಾಂಗ್ರೆಸ್ ಬಂತು ಮುಸಲ್ಮಾನ್ ಮೂಲವಾದಿಗಳ ಉಪಟಳ ಹೆಚ್ಚಿತು, ಕಾಂಗ್ರೆಸ್ ಬಂತು ಬೆಂಗಳೂರಿಗೆ ಬಾಂಬ್ ಬಂತು. ಇದು ಬರೀ ಟ್ರೈಲರ್ ಅಷ್ಟೇ. ಇದು ಅವ್ರು ಕೊಟ್ಟಿರೋ ಗ್ಯಾರಂಟಿಗಳ ಟ್ರೈಲರ್ ಅಷ್ಟೇ. ಹೊಸದಾಗಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ನಾನು ಅದಕ್ಕೆಲ್ಲ ಸ್ವಾಗತ ಮಾಡ್ತೀನಿ. ಇವರು ಹೊಸ ಗ್ಯಾರಂಟಿಗಳಿಗೆಲ್ಲ ನನ್ನ ಸ್ವಾಗತ. ಆ ಗ್ಯಾರಂಟಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಕಾಂಗ್ರೆಸ್ ಅವರಿಗೆ. ಕಾಂಗ್ರೆಸ್ ಬಂದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.